ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸೇರಿಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಟ್ರೈಗ್ಲಿಸರೈಡ್ ಅನೇಕರನ್ನ ಕಾಡ್ತಾ ಇದೆ. ಟ್ರೈಗ್ಲಿಸರೈಡ್ ಜಾಸ್ತಿ ಇರುತ್ತೆ. ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ, ಹೃದಯ ರೋಗ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಟ್ರೈಗ್ಲಿಸರೈಡ್ ನ ಕಡಿಮೆ ಮಾಡಿಕೊಳ್ಳುವಂತ ಉಪಾಯವನ್ನು ನಮಗೆ ನಮ್ಮ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ನ ತಜ್ಞ ಪ್ರಕೃತಿ ಚಿಕಿತ್ಸಾ ಯೋಗ ವೈದ್ಯರಾದ ಡಾಕ್ಟರ್ ಭಾವನಾ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಮನೆಮದ್ದುಗಳು ಹಾಗೂ ಆಹಾರದ ಬದಲಾವಣೆ. ಸೊ ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಟ್ರೈಗ್ಲಿಸರೈಡ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾವ್ದೆಲ್ಲ ಉಪಾಯಗಳನ್ನ ನಾವು ಮಾಡಬೇಕು? ಮೊದಲಿಗೆ ಸಾಕಷ್ಟು ಜನರು ಏನು ಅನ್ಕೊಂಡಿದ್ದಾರಂತೆ, ಟ್ರೈಗ್ಲಿಸರೈಡ್ ಅದೊಂದು ಕೊಬ್ಬಿನಿಂದ ಬರುವಂತದ್ದು ಅಂತ. ಅದೊಂದು ತಪ್ಪು ಕಲ್ಪನೆ. ಸೊ ಈ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡುವಾಗ LDL, HDL, VLDL ಅದರಲ್ಲಿ ಟ್ರೈಗ್ಲಿಸರೈಡ್ ಇರುತ್ತೆ. ಸೊ LDL ಮತ್ತೆ HDL ಅದು ಕೊಲೆಸ್ಟ್ರಾಲ್, ಆದ್ರೆ ಈ ಟ್ರೈಗ್ಲಿಸರೈಡ್ ಇದು ಫ್ಯಾಟ್. ಇದು ಕೊಲೆಸ್ಟ್ರಾಲ್ ಅಲ್ಲ, ಇದೊಂದು ಫ್ಯಾಟ್. ಸೊ ಇದನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಂದ್ರೆ, ಟ್ರೈಗ್ಲಿಸರೈಡ್ ಇರುವಂತಹ ಆಹಾರವನ್ನು ಜಾಸ್ತಿ ನಾವು ಸೇವನೆ ಮಾಡ್ಕೊಂಡು ಹೋದ್ರೆ ಟ್ರೈಗ್ಲಿಸರೈಡ್ ಅನ್ನು ಕಡಿಮೆ ಮಾಡಬಹುದು. ನೀವು ಹೇಳ್ತೀರಾ ಮುಳ್ಳಿಂದನೇ ತೆಗಿಬೇಕು. ಸೊ ಟ್ರೈಗ್ಲಿಸರೈಡ್ ಇರುವಂತಹ ಆಹಾರ ಯಾವುದಂದ್ರೆ ಈ ಕೊಕೊನಟ್ ಮಿಲ್ಕ್, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಎಣ್ಣೆ, ತುಪ್ಪ, ಇದ್ರಲ್ಲೆಲ್ಲ ಟ್ರೈಗ್ಲಿಸರೈಡ್ ಇದೆ, ಅಂದ್ರೆ ಕೊಬ್ಬು, ಫ್ಯಾಟ್ ಇದೆ. ಸೊ ಇದನ್ನು ಜಾಸ್ತಿಯಾಗಿ ಆಹಾರದಲ್ಲಿ ಸೇವನೆ ಮಾಡ್ಕೊಂಡು ಹೋಗ್ಬೇಕು. ಮುಳ್ಳಿಂದಲೇ ತೆಗಿಬೇಕು ಅನ್ನುವಂತ ಒಂದು ಥಿಯರಿಯ ಪ್ರಕಾರ, ಸೊ ನೀವು ತೆಂಗಿನಕಾಯಿ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇದೆಲ್ಲ ತೆಗೆದುಕೊಳ್ಳೋದ್ರಿಂದ ಟ್ರೈಗ್ಲಿಸರೈಡ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಬಹುದು. ಆದ್ರೆ ಇದು ಟ್ರೈಗ್ಲಿಸರೈಡ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅನ್ನ, ಚಪಾತಿ, ರಾಗಿ, ಜೋಳ ಈ ಕಾರ್ಬೋಹೈಡ್ರೇಟ್ ಇದು ಲಿವರ್ ಅಲ್ಲಿ ಹೋಗಿ ಸ್ಟೋರ್ ಆಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಅದು ಟ್ರೈಗ್ಲಿಸರೈಡ್ ಅನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಟ್ರೈಗ್ಲಿಸರೈಡ್ ಗೆ ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ಸೊ ಈ ಫ್ಯಾಟಿ ಲಿವರ್ ನ ಕಡಿಮೆ ಮಾಡ್ಕೋಬೇಕು, ಟ್ರೈಗ್ಲಿಸರೈಡ್ ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಅನ್ನ, ಚಪಾತಿ, ರಾಗಿ, ಜೋಳವನ್ನ ಕಡಿಮೆ ಮಾಡಿ, ಹಣ್ಣು, ತರಕಾರಿ, ಸೊಪ್ಪುಗಳನ್ನ, ಮೊಳಕೆ ಕಾಳುಗಳನ್ನ ಜಾಸ್ತಿ ಮಾಡಿ, ಒಳ್ಳೆಯ ಕೊಬ್ಬು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬೀಜಗಳು ಇವುಗಳನ್ನ ಜಾಸ್ತಿ ಸೇವಿಸಬೇಕು. ಸೊ ಇದು ಮೊದಲ ಪಾಯಿಂಟ್. ಹಾಗೆ ಈ ಟ್ರೈಗ್ಲಿಸರೈಡ್ ಇರುವವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಬಾಡಿಯಲ್ಲಿ ಇನ್ಸುಲಿನ್ ಇರುತ್ತೆ, ಆದ್ರೆ ಅದು ವರ್ಕ್ ಮಾಡ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಡಯಾಬಿಟಿಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ PCOD ಸಮಸ್ಯೆ ಇರುವವರಿಗೆ, PCOS, ಅದೇ ರೀತಿ ಹೊಟ್ಟೆಯಲ್ಲಿ ಬೊಜ್ಜು ಇರುತ್ತೆ, ಅಂತವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಹಾಗೆ ಅದು ಬೇರೆ ಸಮಸ್ಯೆಗೆ ಉಂಟಾಗುತ್ತೆ. ಹಾಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಇನ್ಸುಲಿನ್ ಬಿಡುಗಡೆ ಆಗ್ತಾ ಇರುತ್ತೆ ದೇಹದಲ್ಲಿ, ಆದ್ರೆ ಅದ್ರ ಹತ್ರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಒಬ್ಬ ಸೈನಿಕ ಇದ್ದಾನೆ, ಅವನ ಕೈಯಲ್ಲಿ ಪಿಸ್ತೂಲ್ ಇದೆ. ಸೊ ಆಗ ಅವನು ಅನೇಕ ಜನರನ್ನ ಮ್ಯಾನೇಜ್ ಮಾಡ್ಬೋದು. ಗಡಿಯಲ್ಲಿ ಇದ್ರೆ ಅನೇಕರನ್ನ, ವಿರೋಧಿಗಳನ್ನ ಮಟ್ಟ ಹಾಕ್ಬೋದು. 10 ಜನ ಸೈನಿಕರಿದ್ದಾರೆ, ಅವ್ರ ಕೈಯಲ್ಲಿ ಏನೂ ಇಲ್ಲ, ಪಿಸ್ತೂಲ್ ಇಲ್ಲ, ಅಂದ್ರೆ ಅವರು ಆ ಒಂದು ಸೈನಿಕನ ವಿರುದ್ಧ ಸೋಲ್ತಾರೆ. ಅದೇ ತರ ಒಂದು ಇನ್ಸುಲಿನ್ ಬಿಡುಗಡೆ ಆಗಿದೆ, ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಆ ಇನ್ಸುಲಿನ್ ಜೀವಕೋಶದ ಒಳಗಡೆ ಹೋಗಿ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಹೊಟ್ಟೆಯ ಬೊಜ್ಜಿನಿಂದ ಬರುತ್ತೆ. ಆತ್ಮೀಯ, ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಜೊತೆಗೆ ಟ್ರೈಗ್ಲಿಸರೈಡ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮೇಡಮ್ ಹೇಳಿದಾಗೆ PCOD ಇದ್ದಂಥವ್ರು ಕೂಡ ಇವತ್ತು ಅನೇಕರಿಗೆ ಮೆಟ್ಫಾರ್ಮಿನ್ ಅನ್ನ ಶುರು ಮಾಡಿರ್ತಾರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಲಿಕ್ಕೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಲಿಕ್ಕೆ ಯೋಗಾಭ್ಯಾಸ, ಆಹಾರದ ಬದಲಾವಣೆ, ವೇಗವಾಗಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಈ ರೀತಿಯ ಉಪಾಯಗಳನ್ನ ಮಾಡಿಕೊಂಡು ನಾವು ಈ ಒಂದು ಟ್ರೈಗ್ಲಿಸರೈಡ್ ಅನ್ನ ಕಡಿಮೆ ಮಾಡ್ಕೋಬೇಕು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ತನ್ಮೂಲಕ ಡಯಾಬಿಟಿಸ್ ಬರುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಡಯಾಬಿಟಿಸ್ ಹೊಂದಿದವರಲ್ಲೂ ಕೂಡ ಇನ್ಸುಲಿನ್ ಬಿಡುಗಡೆ ಆಗ್ತಾ ಇರುತ್ತೆ, ಇನ್ಸುಲಿನ್ ಲೆವೆಲ್ ಇದೆ, ಫಾಸ್ಟಿಂಗ್ ಇನ್ಸುಲಿನ್ ಚೆಕ್ ಮಾಡಿದ್ರೆ ಅವ್ರಿಗೆ ಇನ್ಸುಲಿನ್ ಲೆವೆಲ್ ಇದೆ, ಆದ್ರೆ ಆ ಇನ್ಸುಲಿನ್ ವರ್ಕ್ ಮಾಡ್ಲಿಕ್ಕೆ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾಗುತ್ತೆ. ಅದ್ರ ಬದಲಿಗೆ ಹೊಟ್ಟೆಯ ಬೊಜ್ಜನ್ನು ನೀವು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಮಧುಮೇಹವನ್ನ ನೀವು ಕೇಳಿದಿರ ಈಗ, ರಿವರ್ಸಲ್ ಆಫ್ ಡಯಾಬಿಟಿಸ್. ಸೊ ಹೇಗೆ ಸಾಧ್ಯ? ರಿವರ್ಸಲ್ ಆಫ್ ಡಯಾಬಿಟಿಸ್ ಸಾಧ್ಯ ಆಗಿದ್ದು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡಿದ್ರಿಂದ, ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಿದ್ರಿಂದ. ಸೊ ಹಾಗಾಗಿ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಂಡ್ರೆ ಟ್ರೈಗ್ಲಿಸರೈಡ್ ಕಡಿಮೆ ಮಾಡ್ಕೊಳ್ಬಹುದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡ್ಕೊಳ್ಬಹುದು, ಮಧುಮೇಹವನ್ನು ಹತೋಟಿ ಮಾಡ್ಕೊಳ್ಬಹುದು. ಅದನ್ನು ಯಾವ ರೀತಿ ಮನೆಯಲ್ಲಿ ಯಾವ ಫುಡ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ಟ್ರೈಗ್ಲಿಸರೈಡ್ ಹೆಲ್ಪ್ ಆಗುತ್ತೆ ಅಂದ್ರೆ, ಮೊದಲಿಗೆ omega-3 ಫ್ಯಾಟಿ ಆಸಿಡ್ ಜಾಸ್ತಿಯಾಗಿ ಉಪಯೋಗಿಸಬಹುದು. ಯಾವುದು ಫುಡ್ ಅಲ್ಲಿ ಇರುತ್ತೆ ಅಂದ್ರೆ, ಮೊದಲು ಅಗಸೆ ಬೀಜದಲ್ಲಿ ಜಾಸ್ತಿ ಇರುತ್ತೆ. ಈಗ ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಸೊ ಮೇನ್ ಸಪ್ಲಿಮೆಂಟ್ ಫಾರ್ಮ್ ಬರುವಾಗ ಅದರಲ್ಲಿ EPA, DHA, ಮೇನ್ ಲಾಂಗ್ ಚೈನ್ ಫ್ಯಾಟಿ ಆಸಿಡ್, ಇದು ಇರುವಂತಹ ಒಂದು omega-3 ಅನ್ನು ಡೈಲಿ, ಬೆಳಿಗ್ಗೆ ಒಂದು, ರಾತ್ರಿ ಒಂದು, ಡೈಲಿ ಈ ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಉಪಯೋಗಿಸುವುದು. omega-3 ನಿಮ್ಗೆ ಸಿದ್ಧ ಇದೆ, ಇದನ್ನು ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೇವೆ. ನಿಮಗೆ ನಾವು ಕೊರಿಯರ್ ಮೂಲಕ ಕಳಿಸ್ತೇವೆ, ಅದನ್ನು ತೆಗೆದುಕೊಳ್ಳೋದ್ರಿಂದ ತುಂಬಾ ಸಹಾಯ ಆಗುತ್ತೆ.
ಸೊ ಇನ್ನು ಇನ್ನು ಎರಡನೇದು ಬೆಳ್ಳುಳ್ಳಿ. ಸಾಕಷ್ಟು ಒಂದು ಸಂಶೋಧನೆ ರಿಸರ್ಚ್ ಇದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೊ ಈ ಬೆಳ್ಳುಳ್ಳಿಯನ್ನು ನಾವು ಡೈಲಿ ಆಹಾರದಲ್ಲಿ ಉಪಯೋಗಿಸ್ಕೊಂಡು ಬರ್ಬೋದು. ಈ ಬೆಳ್ಳುಳ್ಳಿಯನ್ನು ಜೇನುತುಪ್ಪದಲ್ಲಿ ಹಾಕಿ ಡೈಲಿ ಖಾಲಿ ಹೊಟ್ಟೆಗೆ ಉಪಯೋಗಿಸ್ಬೋದು, ಅಥವಾ ಈ ಬೆಳ್ಳುಳ್ಳಿಯನ್ನು ಒಂದು ಬೆಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಉಪಯೋಗಿಸ್ಬೋದು. ಅವಾಗ ಫ್ರೈ ಮಾಡುವಾಗ ಸ್ಮೆಲ್ಲು ಕಡಿಮೆ ಆಗುತ್ತೆ ಬಾಯಲ್ಲಿ ಬರುವಂತದ್ದು. ಸೊ ಅದನ್ನು ಉಪಯೋಗಿಸೋದ್ರಿಂದ ಟ್ರೈಗ್ಲಿಸರೈಡ್ ಲೆವೆಲ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೆಳ್ಳುಳ್ಳಿ ಹಾಗೂ ಜೇನುತುಪ್ಪದ ಒಂದು ಮಿಶ್ರಣವನ್ನ ಉಪಯೋಗಿಸೋದ್ರಿಂದಾಗಿ, ಅಥವಾ ಬೆಳ್ಳುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಜಜ್ಜಿ ಬೆಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಟ್ರೈಗ್ಲಿಸರೈಡ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಬೆಳ್ಳುಳ್ಳಿಯಲ್ಲಿರುವಂತಹ ಔಷಧೀಯ ಗುಣ ಅಲಿಸಿನ್ ಮ್ಯಾಕ್ಸ್ ಅಂತ ಹೇಳಿ, ಮ್ಯಾಕ್ಸಿಮಮ್ ಅಲಿಸಿನ್ ಅನ್ನು ಹಾಕಿ ಮಾಡಿದೆ. ಅಲಿಸಿನ್ ಮ್ಯಾಕ್ಸ್ ಮಾತ್ರೆಯನ್ನು ನೀವು ದಿನಕ್ಕೊಂದು ತೆಗೆದುಕೊಳ್ತಾ ಬಂದ್ರೆ 3 ರಿಂದ 6 ತಿಂಗಳು ತೆಗೆದುಕೊಳ್ತಾ ಬಂದ್ರೆ ನಿಮ್ಮ ಟ್ರೈಗ್ಲಿಸರೈಡ್ ನ್ಯಾಚುರಲಿ ನಾರ್ಮಲ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಆಹಾರದ ಬದಲಾವಣೆ, ಒಳ್ಳೆಯ ಫ್ಯಾಟ್ ಸೇವನೆ, ಅನ್ನ ಚಪಾತಿ ರಾಗಿ ಜೋಳವನ್ನ ಅರ್ಧದಷ್ಟು ಕಡಿಮೆ ಮಾಡೋದು. ನೀವು ಎಷ್ಟು ತೆಗೆದುಕೊಳ್ತಾ ಇದ್ದೀರಾ ಅದು ಅರ್ಧದಷ್ಟು ಕಡಿಮೆ ಮಾಡೋದು. ಇದರಿಂದ ಖಂಡಿತವಾಗಿ ನೀವು ಟ್ರೈಗ್ಲಿಸರೈಡ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನುವಂತಹ ಪಕ್ಕಾ ಮಾಹಿತಿಯನ್ನು ನೀಡ್ತಾ, ಟ್ರೈಗ್ಲಿಸರೈಡ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮೇಡಮ್ ಹೇಳ್ಕೊಟ್ಟಿರುವಂತಹ ಉಪಾಯಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನೀವು ಕೂಡ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ವಂದನೆಗಳು.